ಇಲ್ಲಿ ನೋಡ್ತಿದ್ದೀರಲ್ಲ, ಈ ಮೊಬೈಲು ನಂದಲ್ಲ, ನೀವು ನೋಡ್ಬೋದು. ಸ್ಟಾರ್ಟ್ ಮಾಡಿಬಿಡಿ, ಯಾವುದಕ್ಕೂ ವೇಟ್ ಮಾಡಬೇಡಿ. ನಿಮ್ಗೆ ಲೈಫಲ್ಲಿ ಏನಾದರೂ ಮಾಡ್ಬೇಕು ಅನಿಸಿದ್ರೆ ಯಾವಾಗ ನಿಮ್ಗೆ ಟೈಮ್ ಸಿಗುತ್ತೆ ಆವಾಗಲೇ ಮಾಡಿಬಿಡಿ. ಯಾಕಂದರೆ ಟೈಮ್ ಯಾವಾಗಲೂ ಈ ಥರನೇ ಇರಲ್ಲ. ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು, ನನ್ನದೇ ಒಂದು ಬಿಸ್ನೆಸ್ ಮಾಡಬೇಕು, ಒಂದು ಹೋಟೆಲ್ ತೆಗಿಬೇಕು, ಒಂದು ಕೆಫೆ ಓಪನ್ ಮಾಡಬೇಕು, ಒಂದು ಬೇಕ್ರಿ ಓಪನ್ ಮಾಡಬೇಕು ಅಂತ. ಸೊ ಎಷ್ಟೋ ಜನಕ್ಕೆ ಆಗಿರಲ್ಲ, ಯಾಕಂದರೆ ಅವರು ಯಾವಾಗಲೂ ಪರ್ಫೆಕ್ಟ್ ಟೈಮಿಗೆ ಹುಡುಕ್ತಾರೆ. ಪರ್ಫೆಕ್ಟ್ ಟೈಮ್ ಬಂದಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ. ಆ ಥರ ಪರ್ಫೆಕ್ಟ್ ಟೈಮು ನಮ್ಮ ಜೀವನದಲ್ಲಿ ಯಾವತ್ತೂ ಬರೋದೇ ಇಲ್ಲ. ನಾನು ಕಾದೆ ಬರುತ್ತೇನೋ ಅಂತ. ಸೊ ಕಂಟೆಂಟ್ ಕ್ರಿಯೇಷನ್, ಈ ಮೋಟೋಲಾಗ್ ಮಾಡಬೇಕು ಅನ್ನೋದು ನಾನು ತುಂಬ ದಿನದ ಆಸೆ. ಬಟ್ ಅದು ಇವಾಗ ಟೈಮ್ ಕೂಡ ಬಂತು ನಂಗೆ ಮಾಡಲಿಕ್ಕೆ. ಸೊ ನಿಮ್ಗೇನಾದರೂ ಮಾಡ್ಬೇಕು ಅನಿಸಿದ್ರೆ ಆವಾಗಲೇ ಸ್ಟಾರ್ಟ್ ಮಾಡಿಬಿಡಿ. ಏನೋ ಆಗಲಿ, ನಿಮ್ಮ ಕಡೆ ಇದ್ದಿರೋ ರಿಸೋರ್ಸನ್ನು ತೊಗೊಂಡು ಸ್ಟಾರ್ಟ್ ಮಾಡಿ. ನೀವು ಪರ್ಫೆಕ್ಟ್ ಇಲ್ಲ, ನಾ ಐಫೋನಲ್ಲೇ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಬೇಕು, ನನ್ನ ಕಡೆ ಹಿಮಾಲಯನ್ ಬೈಕೇ ಇರಬೇಕು, ಆ ಥರ ಏನಿಲ್ಲ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಮೊಬೈಲು ನಂದಲ್ಲ, ನೀವು ನೋಡ್ಬೋದು. ಸೊ ಹಾಗೆ ನಮ್ಮ ಫ್ರೆಂಡ್ ಕಡೆ ಎಕ್ಸ್ಟ್ರಾ ಮೊಬೈಲ್ ಇತ್ತು, ಇಸ್ಕೊಂಡೆ. ನನ್ನ ಮೊಬೈಲ್ನ ಕ್ಯಾಮ್ರಾ ಯೂಸ್ ಮಾಡಿದೆ. ಸೊ ಈ ಥರ ಇರೋ ರಿಸೋರ್ಸಲ್ಲೇ ನೀವು ಒಂದು ಏನಾದರೂ ಸ್ಟಾರ್ಟ್ ಮಾಡಿದರೆ ಸ್ವಲ್ಪ ದಿನ ಆದಮೇಲೆ, ಏನಾದರೂ ರೀಚ್ ಆದಮೇಲೆ ನೀವು ಬೇಕಿದ್ದರೆ ಅದರಿಂದ ಬೈ ಮಾಡ್ಬೋದು. ಯಾಕಂದರೆ ನೀವು ಎಲ್ಲ ತೊಗೊಂಡು ನಮ್ಮ ಐಫೋನ್ ತೊಗೋತೀನಿ, ಹಿಮಾಲಯನ್ ಬೈಕ್ ತೊಗೋತೀನಿ, ಅವಾಗ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಆ ಟೈಮು ದೇವರಾಣೆಗೂ ಬರಲ್ಲ. ಸೊ ಇದ್ದಿದ್ರಲ್ಲೇ ಸ್ಟಾರ್ಟ್ ಮಾಡಿ. ನೋಡಿ, ನಿಮ್ಮ ತಲೆಯಲ್ಲಿ ಏನಾದರೂ ಮಾಡ್ಬೇಕಂತಿದ್ರೆ ಸ್ಟಾರ್ಟ್ ಮಾಡಿಬಿಡಿ, ಯಾವುದಕ್ಕೂ ವೇಟ್ ಮಾಡಬೇಡಿ.